ರೈಲು ಅಪಘಾತದ ಅಣುಕು ರಕ್ಷಣಾ ಕಾರ್ಯಾಚರಣೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿ ಭಾಗಿ. ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗದಿಂದ ಅರಸೀಕೆರೆ ರೈಲು ನಿಲ್ದಾಣದಲ್ಲಿ ರೈಲು ಅಪಘಾತದ ಅಣುಕು ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ನೈಋತ್ಯ ರೈಲ್ವೆ ಪ್ರಧಾನ ಮುಖ್ಯ ಸುರಕ್ಷತಾ ಅಧಿಕಾರಿ ರಾಮಕೃಷ್ಣ, ರೈಲ್ವೆ ಮುಖ್ಯ ಸುರಕ್ಷತಾ ಇಂಜಿನಿಯರ್ ಬಾಲಸುಂದರ್, ವಿಭಾಗೀಯ ರೈಲ್ವೆಯ ಹೆಚ್ಚುವರಿ ವ್ಯವಸ್ಥಾಪಕ ವಿನಾಯಕ್ ಆರ್ ನಾಯಕ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಪತ್ತು ನಿರ್ವಹಣಾ ಅಣುಕು ಕವಾಯತು ಕಾರ್ಯಾಚರಣೆಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯ ಸಿಬ್ಬಂದಿ, ರೈಲ್ವೆ ವೈದ್ಯಕೀಯ, ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು. ರೈಲು ಅಪಘಾತದ ವೇಳೆ ಜೀವಹಾನಿ ತಪ್ಪಿಸಲು ಕೈಗೊಳ್ಳುವ ಪ್ರಯಾಣಿಕರ ರಕ್ಷಣೆ, ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸುವುದು ಸೇರಿದಂತೆ ಇತ್ಯಾದಿ ಅಣುಕು ಕಾರ್ಯಾಚರಣೆ ನಡೆಸಿದರು. ಮೈಸೂರು ವಿಭಾಗದ ಹಿರಿಯ ವಾಣಿಜ್ಯ ಪ್ರಬಂಧಕ ಲೋಹಿತಾಶ್ವ, ಆಕಸ್ಮಿಕ ಅಪಘಾತ ಸಂದರ್ಭಗಳಲ್ಲಿ ಪ್ರಯಾಣಿಕರನ್ನು ರಕ್ಷಿಸುವ, ಸಾವು ನೋವು ತಪ್ಪಿಸುವ ಉದ್ದೇಶದೊಂದಿಗೆ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು ಎಂದರು. ಬೆಂಗಳೂರು ವಿಭಾಗದ ಎನ್ಡಿಆರ್ಎಫ್ ಮುಖ್ಯಸ್ಥ ಅಖಿಲೇಶ್ ಕುಮಾರ್, ರೈಲು ಅಪಘಾತದ ವೇಳೆ ಜೀವಹಾನಿ ತಪ್ಪಿಸುವುದು ಪ್ರಥಮ ಆದ್ಯತೆ ಆಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯದ ವಿವಿಧ ಇಲಾಖೆಗಳ ಸಿಬ್ಬಂದಿ ಭಾಗಿಯಾಗಿದ್ದರು ಎಂದು ಹೇಳಿದರು. ಎಸ್ಡಿಆರ್ಎಫ್ನ ಉಪ ಆಯುಕ್ತ ಸತೀಶ್, ತುರ್ತು ಸಂದರ್ಭದಲ್ಲಿ ಸಿಬ್ಬಂದಿ ಏನ್ ಮಾಡಬೇಕು, ಯಾವ ರೀತಿ ಪರಸ್ಪರ ಸಹಕಾರದಿಂದ ಕಾರ್ಯಾಚರಣೆ ನಡೆಸಬೇಕೆಂದು ಕುರಿತು ಅಣುಕು ಕಾರ್ಯಾಚರಣೆಯಲ್ಲಿ ಮಾಹಿತಿ ನೀಡಲಾಯಿತೆಂದು ತಿಳಿಸಿದರು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದಿಂದ ಒಂದು ಸಿಬ್ಬಂದಿಗಳು ಬಂದಿದ್ದಾರೆ. ಆದ್ರೆ ರೈಲ್ವೆಯಿಂದ ನಮ್ಮದೇ ವೈದ್ಯಕೀಯ ತಂಡ, ರೈಲ್ವೆ ವೈದ್ಯಕೀಯ ತಂಡ, ನಮ್ಮ ವಾಣಿಜ್ಯ ತಂಡ, ಆಮೇಲೆ RPF, ಅದಾದ ಮೇಲೆ ಸ್ಟೇಟ್ ಗವರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕೂಡ ಇದ್ರ ಭಾಗವಹಿಸಿದ್ದಾರೆ. ಮುಖ್ಯ ಉದ್ದೇಶ ಇದು ಮುಂಜಾಗ್ರತೆ ಕ್ರಮವಾಗಿ ನಾವು ಎಲ್ಲರಿಗೂ ತರಬೇತಿ ಕೊಡುವಂತದ್ದು, ಮತ್ತೆ ನಾವು ಯಾವ ಮಟ್ಟದಲ್ಲಿ ಸನ್ನದ್ಧವಾಗಿದ್ದೀವಿ ಅಂತ ನಮ್ಮನ್ನು ನಾವು ತಿಳ್ಕೊಳ್ಳುವಂತ ಒಂದು ಇದು. ಸೊ ಈ ಮೂಲಕ ನಮ್ಮ ಸಿಬ್ಬಂದಿಗಳು ಕೂಡ ಒಂದು ಒಳ್ಳೆ ತರಬೇತಿ ಸಿಗುತ್ತೆ. ಸೊ ಇದು ನಾವು ಇಂಥ ಸಂದರ್ಭದಲ್ಲಿ ಮುಂದಕ್ಕೆ ಹೇಗೆ ನಾವು ತ್ವರಿತವಾಗಿ ಕಾರ್ಯನಿರ್ವಹಿಸಬಹುದು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಅಂತ ಒಂದು ಈ ಮೂಲಕ ನಾವು ಅದನ್ನ ಅನುಭವ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. और एनडीआरएफ की टीम भाग ले रही है. इसमें एक सिनेरियो बनाया गया है जिसमें कि एक यात्री ट्रेन डिरेल हो जाती है, जिसके 2 कोच पटरी से उतर जाते हैं और उसमें यात्री जो है फंसे हुए हैं, घायल कुछ हो जाते हैं. उनको निकालने के लिए रेलवे की टीम्स और एनडीआरएफ की टीम यहाँ पे बुलाई गई है, जिसमें एनडीआरएफ की टीम को बताया गया है कि एक कोच में जो एसी का है उसमें से कुछ विक्टिम्स को निकालना है. तो एनडीआरएफ की टीम ने साइड से और ऊपर से कट करके कमिलांग की मदद से विक्टिम्स को निकाल रहे हैं और उनको फर्दर ट्रीटमेंट के लिए हॉस्पिटल भेज रहे हैं. ಎನ್ಡಿಆರ್ಎಫ್ ಒಟ್ಟಿಗೆ ಮತ್ತೆ RPF ಮತ್ತೆ ರೈಲ್ವೆ ಸಿಬ್ಬಂದಿ ಅವರೊಟ್ಟಿಗೆ ಮತ್ತೆ ಸಿವಿಲ್ ಡಿಫೆನ್ಸ್ ಎಲ್ಲರೂ ಸೇರಿ ಒಟ್ಟಿಗೆ ಈ ಕಾರ್ಯಾಚರಣೆಯನ್ನ ಮಾಡ್ತಾ ಇದೀವಿ. ಇದರಿಂದ ನಮಗೂ ಒಂದು ಒಳ್ಳೆ ಅನುಭವ. ಮತ್ತೆ SDRF NDRF ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನಾವು ಅವರಲ್ಲಿ ಏನು ಒಳ್ಳೆಯ ಇನ್ನು ಎಕ್ಸ್ಪರ್ಟ್ ಏನ್ ನಾವು ಕಾರ್ಯಾಚರಣೆಗೆ ಉತ್ತಮವಾದ ಅಂಶಗಳಿದಾವೆ ಅವನ್ನೆಲ್ಲ ತಗೊಳಕ್ಕೆ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ.